ಇಂಟ್ರಾಡೇ ಟ್ರೇಡ್ ಮಾಡ್ತಾ ಇದ್ದೀರಿ, ಈ ಸ್ವಿಂಗ್ ರೂಲ್ ಫಾಲೋ ಮಾಡಿ. ಇಲ್ಲಾಂದ್ರೆ ಕ್ಯಾಂಡಲ್ ಚೇಸ್ ಮಾಡೋದು, ಸ್ಟ್ರೆಸ್ ಲಾಸ್, ಅದೇ ಸೈಕಲ್ ರಿಪೀಟ್ ಹೊಡಿಯೋದು. ಅಂದ್ರೆ ಬೆಳಿಗ್ಗೆ ದುಡ್ಡು ಮಾಡಿರ್ತೀರಿ, ಮಧ್ಯಾಹ್ನ ಮೇಲೆ ವಾಪಸ್ ಕೊಟ್ಟು ಪ್ರಾಫಿಟ್ ಬಂದಿದ್ದೆಲ್ಲ ಕೊಟ್ಬಿಟ್ನಲ್ಲ, ಕೈಯಲ್ಲಿ ಲಾಸೇ ಉಳಿದಿತ್ತಲ್ಲ ಅಂತ ಹೇಳುವಂಥದ್ದು. ಈ ರೀಸನ್ಸ್ಗೆಲ್ಲ ಸೊಲ್ಯೂಷನ್ ನೀವು ಇಂಟ್ರಾಡೇ ಚಾರ್ಟ್ ನೋಡ್ತಾ ಇದ್ರೆ, ಸ್ವಿಂಗ್ ಕ್ಲಾರಿಟಿ ಇಲ್ಲ ಅಂತ ಆದ್ರೆ ನೀವು ಈ ರೂಲ್ ಅನ್ನ ಫಾಲೋ ಮಾಡಿ. ಸೊ ನಿಮ್ಗೆ ನಾಯ್ಸ್ ಕಮ್ಮಿ ಇರುತ್ತೆ, ಓವರ್ ಟ್ರೇಡಿಂಗ್ ಆಗೋದಿಲ್ಲ, ಅಂಡ್ ಎಂಟ್ರಿ ಸ್ಲೋ ಆದ್ರೂ ಪವರ್ಫುಲ್ ಆಗಿರುತ್ತೆ, ಎಕ್ಸಿಟ್ ಪವರ್ಫುಲ್ ಆಗಿರುತ್ತೆ. ಆಮೇಲಿಂದ ಏನಂತ ಹೇಳಿದ್ರೆ, ಸ್ವಿಂಗ್ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತಾರಲ್ಲ, ಈ ಸ್ವಿಂಗ್ ಟ್ರೇಡಿಂಗ್ ಇರಬೇಕು. ಆದ್ರೆ ಅದಕ್ಕೆ ಮೇನ್ ಆಗಿ ಬೇಕಾಗಿರೋದು ಲೆವೆಲ್ಗಳು, ಡೈರೆಕ್ಷನ್ ಫಿಕ್ಸ್ಡ್ ಇರಬೇಕು, ರಿಸ್ಕ್ ಕಂಟ್ರೋಲ್ ಇರಬೇಕು. ಈ ವಿಡಿಯೋದಲ್ಲಿ ನಾನು ಅದೆಲ್ಲದನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಎಂಡ್ ವರೆಗೆ ನೋಡಿ. ಬಿಕಾಸ್ ಏನಂದ್ರೆ ಇದು ಸ್ಟ್ರಾಟರ್ಜಿ ಅಲ್ಲ, ಇದು ಒಂದು ಸರ್ವೈವಲ್, ಅಂದ್ರೆ ಡೈಲಿ ಸರ್ವೈವಲ್ ಮಾಡ್ಲಿಕ್ಕೆ ಬೇಕಾಗುವಂತಹ ಒಂದು ರೂಲ್. ಸೊ ನಾವು ರೂಲ್ ಒಳಗೆ ಹೋಗೋಣ, ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ತುಂಬಾ ಜನ ಕಮೆಂಟ್ ಮಾಡಿ ನನ್ನ ಹತ್ರ ಕೇಳ್ತಾನೆ ಇದ್ದಾರೆ, ಏನಂತ ಹೇಳಿದ್ರೆ ಸರ್ ಸ್ವಿಂಗ್ ಟ್ರೇಡಿಂಗ್ ಹೇಳ್ಕೊಡಿ, ಸ್ವಿಂಗ್ ಟ್ರೇಡಿಂಗ್ ಹೇಳ್ಕೊಡಿ. ಸೊ ನಾವೀಗ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಒಂದು ಸ್ವಿಂಗ್ ಅಂದ್ರೆ ಈಗ ಮಾರ್ಕೆಟ್ ಈಗ ಹಿಂಗೆ ಡೌನ್ ಬಂದು ಮತ್ತೆ ತಿರ್ಗಾ ಹೀಗೆ ಮೇಲೆ ಹೋದಾಗ, ಈ ಸ್ವಿಂಗ್ ಬ್ರೇಕ್ ಆದಾಗ ತಗೊಳ್ಳೋದು, ಬ್ರೇಕ್ಔಟ್ ಆದ್ರೆ ಇಲ್ಲಿವರೆಗೆ ಬಂದಂತಹ ಮಾರ್ಕೆಟ್ ರಿವರ್ಸ್ ಆಗ್ತದೆ ಅಂತೇಳಿ ಇಲ್ಲೇ ತಗೊಳ್ಳೋಂಥದ್ದು ಸೆಕೆಂಡ್ ಎಂಟ್ರಿ. ಇದು ಬ್ರೇಕ್ಔಟ್ಗೆ ಅಂತ ಪ್ಲಾನ್ ಮಾಡಿದ್ರೆ ಇದು ರಿವರ್ಸಲ್ ಅನ್ನ ತಗೊಳ್ಳುವಂತದ್ದು. ಇದು ಎರಡನ್ನು ಸ್ವಿಂಗ್ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ಡೌನ್ ಟ್ರೆಂಡ್ ಬರ್ತಾ ಇರುವಂತ ಮಾರ್ಕೆಟ್ ಎಲ್ಲಿ ಯೂಟರ್ನ್ ಹೊಡೆಯುತ್ತೆ ಅಂತ ಕಂಡು ಹಿಡಿಯೋದು ಸ್ವಿಂಗ್ ಚೇಂಜ್. ಅದೇ ತರ ಡೌನ್ ಇಂದ ಮೇಲ್ ಹೋಗ್ತಿರ್ಬೇಕಾದ್ರೆ ಯಾವ್ದೊಂದು ಬ್ರೇಕ್ ಆದ್ಮೇಲೆ ತಿರ್ಗಾ ನಾನು ಎಂಟ್ರಿ ಆಗ್ಬೋದು ಅಂತ ಹೇಳ್ಕೊಳ್ಳೋದು ಸ್ವಿಂಗ್. ಈ ರೀತಿ ಇದೆರಡಕ್ಕೂ ಉಲ್ಟಾ ಆಗುತ್ತೆ, ಅಂದ್ರೆ ಮೇಲ್ ಹೋಗ್ತಿರೋ ಟ್ರೆಂಡ್ ವಾಪಸ್ ಬರುವಂತದ್ದು ಆಗುತ್ತೆ, ಅಥವಾ ಕೆಳಗೆ ಬರ್ತಾ ಇರುವಂತದ್ದು ಆಟೋಮೆಟಿಕ್ ಆಗಿ ಸರ್ಟೆನ್ ಜಾಗವನ್ನ ಬ್ರೇಕ್ ಮಾಡಿ ಮತ್ತೆ ಫರ್ದರ್ ಕೆಳಗೆ ಹೋಗುವಂತದ್ದು ಆಗುತ್ತೆ. ಸೊ ಈಗ ಸ್ವಿಂಗ್ ಅನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದು ಮೇನ್ ಆಗಿರೋದು. ನಾವು ಇಲ್ಲಿ ಏನ್ ಹೇಳ್ತಿದೀನಿ ಅಂತ ಹೇಳಿದ್ರೆ, ಇಂಟ್ರಾಡೇ ಮಾಡುವಂತವ್ರಿಗೆ ಸ್ವಿಂಗ್ ಹೇಗೆ ಅಂತ. ನಾರ್ಮಲ್ ಆಗಿ ಪೊಸಿಷನ್ ಮಾಡುವಂತವ್ರಿಗೆ ಸ್ವಿಂಗ್ ಬೇರೆ ರೀತಿ ಇರುತ್ತೆ. ಇಂಟ್ರಾಡೇ ಟ್ರೇಡ್ ಮಾಡೋಂಥವ್ರಿಗೆ ಸ್ವಿಂಗ್ ಹೇಗ್ ಮಾಡೋದು ಅದನ್ನೊಂದು ಸಿಂಪಲ್ ಮೆಥಡಾಲಜಿಲಿ ಒಂದು ಹೇಳಿಕೊಡುವಂತ ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಕೊನೆವರೆಗೂ ಮಿಸ್ ಮಾಡಿದ ವಿಡಿಯೋ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ತಿಳಿಸಿ. ಓಕೆನಾ? ಸೊ ಈಗ ನೋಡಿ, ಮಾರ್ಕೆಟ್ ನಾವು ಡೌನ್ ಟ್ರೆಂಡ್ ಇರ್ಲಿ ಅಪ್ ಟ್ರೆಂಡ್ ಇರ್ಲಿ, ನಾವು ನೋಡೋದು ಯಾವ್ದ್ರಲ್ಲಿ? ಕ್ಯಾಂಡಲ್ ಅಲ್ಲಿ. ಕರೆಕ್ಟ್ ಅಲ್ವಾ? ಕ್ಯಾಂಡಲ್ ಕಲರ್ ಗಳ ಮೇಲೆ ನಾವು ಡಿಸೈಡ್ ಆಗಿದ್ದೀವಿ. ಕ್ಯಾಂಡಲ್ ಕಲರ್ ರೆಡ್ ಇತ್ತು ಅಂತ ಹೇಳಿದ್ರೆ ನಾವು ಪುಟ್ ಸೈಡ್ ಗೆ ಪ್ರಿಫರ್ ಮಾಡ್ತೀವಿ. ಅದೇ ನಾವು ಕ್ಯಾಂಡಲ್ ಕಲರ್ ಗ್ರೀನ್ ಇತ್ತು ಅಂತ ಹೇಳಿದ್ರೆ ನಾವು ಕಾಲ್ ಸೈಡ್ ಗೆ ಪ್ರಿಫರ್ ಮಾಡ್ತೀವಿ. ಇದು ನಮ್ಮ ನಾರ್ಮಲ್ ಆಗಿರುವ ನಮ್ಮ ಮೈಂಡ್ ಸೆಟ್. ಸೊ ನೀವೇನ್ ಮಾಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ 15 ನಿಮಿಷ ಟೈಮ್ ಫ್ರೇಮ್ ಅಂತ ಇಡಿ. ಅದಾದ್ಮೇಲಿಂದ ಈ ಕಲರ್ ಫಿಲಾಸಫಿಯನ್ನೇ ಕರೆಕ್ಟ್ ಆಗಿ ಫಾಲೋ ಮಾಡಿ, ತೊಂದ್ರೆ ಇಲ್ಲ. ಆದ್ರೆ ನನ್ನ ಒಂದು ಟ್ರಿಕ್ ಏನಂತ ಹೇಳಿದ್ರೆ, ಈ ರೆಡ್ ಕ್ಯಾಂಡಲ್ ಇತ್ತಲ್ಲ, ಈ ರೆಡ್ ಕ್ಯಾಂಡಲ್ ಬ್ರೇಕ್ ಆದಾಗ ನಾವು ಕಾಲ್ ತಗೊಳ್ಳೋದು, ಅದೇ ಈ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಆದಾಗ ನಾವು ಪುಟ್ ತಗೊಳ್ಳೋದು. ಹೇಗೆ ಅನ್ನೋದನ್ನ ನಿಮ್ಗೆ ಎಕ್ಸಾಂಪಲ್ ಅಲ್ಲಿ ತೋರಿಸ್ತೀನಿ, ಬಟ್ ಈ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಅದು ಕ್ಲಾರಿಟಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮಾರ್ಕೆಟ್ ಈಗ ನೋಡಿ, ಲಾಸ್ಟ್ ಕ್ಯಾಂಡಲ್ ಯಾವ ರೀತಿಯಲ್ಲಿ ಆಗಿದೆ? ಮಾರ್ಕೆಟ್ ರೆಡ್ ಅಲ್ಲಿ ಇದೆ. ಸೊ ರೆಡ್ ಅಲ್ಲಿ ಇದೆ ಅಂದಾಗ ನಾವೇನ್ ಮಾಡ್ತೀವಿ? ರೆಡ್ ಗೆ ಒಂದು ಮಾರ್ಕ್. ಓಕೆನಾ? ಈ ರೆಡ್ ಗಿಂತ ಮೇಲೆ ಬ್ರೇಕ್ಔಟ್ ಆಯ್ತಂದ್ರೆ, ಇವತ್ತಿನ ಓಪನಿಂಗ್ ಬ್ರೇಕ್ಔಟ್ ಮೇಲೇನೆ ಇದೆ. ಓಕೆ, ಸೊ ನಾವಿಲ್ಲಿ ಸ್ವಿಂಗ್ ಅನ್ನ ಬ್ರೇಕ್ ಆಗಿದೆ, ರೆಡ್ ಇದ್ದಿದ್ದು ಸ್ವಿಂಗ್ ಅನ್ನ ಬ್ರೇಕ್ ಆಗಿ ಮಾರ್ಕೆಟ್ ಮೇಲೆ ಓಪನ್ ಆಗಿದೆ ಅಂದಾಗ ನಾವು ಇಲ್ಲಿ ಎಂಟ್ರಿ ತಗೊಳ್ಳೋದು. ಇದು ಒಂದು ಮೂವ್ಮೆಂಟ್ ಆಯ್ತು. ಈಗ ಒಂದು ವೇಳೆ ತಿರ್ಗಾ ಕಂಟಿನ್ಯೂ ಆಗ್ತಾ ಇದೆ, ನಮ್ಗೆ ತಿರ್ಗಾ ಎಲ್ಲಿ ಎಂಟ್ರಿ ತಗೊಬೇಕಂತ ಗೊತ್ತಾಗ್ತಿಲ್ಲ. ಅವಾಗ ನೀವು ತಿರ್ಗಾ ಏನ್ ಮಾಡ್ಬೋದು? ಇನ್ನೊಂದು ರೆಡ್ ಆಗಿರುತ್ತಲ್ಲ, ಆ ರೆಡ್ ಮಾರ್ಕ್ ಮಾಡಿ. ಆ ರೆಡ್ ಕ್ಯಾಂಡಲ್ ಬ್ರೇಕ್ಔಟ್ ಆದ ಮೇಲೆ ನೀವು ಕ್ಲೋಸ್ ಕೊಡ್ಬೇಕು. ನೋಡಿ, ಕೆಲಸಲಿ ಕಡ್ಡಿ ಮಾಡಿ ವಾಪಸ್ ಬಂದ್ಬಿಡುತ್ತೆ. ಕಡ್ಡಿನ ನಂಬೇಡಿ. ಕ್ಲೋಸಿಂಗ್ ಕೊಟ್ಟ ಮೇಲಿಂದ ರೀಟೆಸ್ಟ್ ಗೆ ಎಂಟ್ರಿ ಆಗ್ಬೋದು, ಅಥವಾ ಬ್ರೇಕ್ ಆಗಿದ್ ಕ್ಯಾಂಡಲ್ ಬ್ರೇಕ್ ಗೆ ಎಂಟ್ರಿ ಆಗ್ಬೋದು. ಎರಡು ರೀತಿಯಲ್ಲಿ ಎಂಟ್ರಿ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಅದು ಅಕಾರ್ಡಿಂಗ್ ಟು ದ ಸಿಚುವೇಶನ್. ಈಗ ನಮ್ಮ ಮಾರ್ಕೆಟ್ ಡೈರೆಕ್ಷನ್ 12 ಗಂಟೆಗಿಂತ ಮೇಲೆ ನಮ್ಗೆ ಕಾಲ್ ಸೈಡ್ ನೋಡಿ ಅಂತ ಹೇಳ್ತಿದೆ ಅಂತ ಹೇಳಿದಾಗ ನಾವು ಬ್ರೇಕ್ಔಟ್ ಗೆ ಪ್ರಿಫರ್ ಮಾಡೋದು, ತೊಂದ್ರೆ ಇಲ್ಲ. ಅದೇ ನಾವೇನಾರ ಉಲ್ಟಾ ತಿರುಗ್ತಿದೀವಿ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ ತಗೊಬೇಕಾಗುತ್ತೆ. ತಿರ್ಗಾ ನೆಕ್ಸ್ಟ್ ಎಲ್ಲಿ ಎಂಟ್ರಿ ಬರುತ್ತೆ? ಜಸ್ಟ್ ಒಂದು ರೆಡ್ ಕ್ಯಾಂಡಲ್ ಸ್ವಿಂಗ್ ಗೆ ಬ್ರೇಕ್ ಮಾಡಿ ನೋಡಿ, ಈ ರೀತಿ ಬರುತ್ತೆ. ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಹೋಗ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟ್ ತಿರ್ಗಾ ಎಲ್ಲಿ ಬರುತ್ತೆ? ತಿರ್ಗಾ ಇಲ್ಲಿ ರೆಡ್ ಇದೆ. ಓಕೆ, ಸೊ ಈಗ ಇಲ್ಲಿ ನೋಡಿ, ಸ್ಟಾಪ್ ಲಾಸ್ ಎಲ್ಲಿ ಬರುತ್ತೆ? ಅದೇ ರೆಡ್ ಕ್ಯಾಂಡಲ್ ಲೋ ನಮ್ಗೆ ಸ್ಟಾಪ್ ಲಾಸ್. ಇದು ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಆಯ್ತಾ? ಇಲ್ಲ, ಬ್ರೇಕ್ ಆಗಿದೆ, ತಕೊಂಡಿದೀವಿ, ಸ್ಟಾಪ್ ಲಾಸ್ ಆಗಿಲ್ಲ, ಮತ್ ತಿರ್ಗಾ ಕಂಟಿನ್ಯೂ ಆಯ್ತು. ಕರೆಕ್ಟ್?
ನೆಕ್ಸ್ಟ್ ಎಂಟ್ರಿ ಎಲ್ಲಿ ಬರುತ್ತೆ? ನೆಕ್ಸ್ಟ್ ಎಂಟ್ರಿ ಆಕ್ಚುಲ್ ಆಗಿ ಈ ರೆಡ್ ದಾಟಿದಾಗ ತಗೊಬೇಕಿತ್ತು, ಬರ್ಲಿಲ್ಲ. ಸೊ ನಾವು ನಾಳಿನಾರ ಮಾರ್ಕೆಟ್ ಮೇಲೆ ಓಪನ್ ಆಯ್ತು ಅಂದ್ರೆ ನಾವ್ ಇದ್ರ ಬಗ್ಗೆ ನೋಡ್ಬೋದು. ಸೊ ಈಗ ಇವತ್ತಾಗಿದ್ದನ್ನ ಹೇಳ್ದೆ ಅಂತ ಅನ್ನೋದು ಬೇಡ, ಯಾವತ್ತಾದ್ರೂ ಒಂದು ಡೇ ಅನ್ನ ರ್ಯಾಂಡಮ್ ಆಗಿ ಪಿಕ್ ಮಾಡೋಣ. ರ್ಯಾಂಡಮ್ ಆಗಿ ಪಿಕ್ ಮಾಡಿ ಅಲ್ಲೇನಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಈಗ ನೋಡಿ, ಮಾರ್ಕೆಟ್ ಆಕ್ಚುಲಿ ಈಗ ನಿನ್ನೆ ಇಲ್ಲಿಂದ ಬಂದು ಕ್ಲೋಸ್ ಆಗಿದೆ ಇಲ್ಲಿ ಮಾರ್ಕೆಟ್ ಇಲ್ಲಿ. ಇದ್ರ ಮೇಲ್ಗಡೆ ಇರುವಂತ ನಿಯರೆಸ್ಟ್ ರೆಡ್ ಕ್ಯಾಂಡಲ್ ಯಾವುದು? ಇದು. ಸೊ ಈ ಕ್ಯಾಂಡಲ್ ಗಿಂತ ಮೇಲೆ ನಾವೇನ್ ನೋಡ್ಬೇಕು? ನಾವು ಅದನ್ನ ಬೈಯಿಂಗ್ ಇಟ್ ನೋಡ್ಬೇಕು. ನೋಡಿ, ಇದು ಫಸ್ಟ್ ಕ್ಯಾಂಡಲ್ ಓಪನ್ ಆಗಿ ಇಲ್ಲಿ ಬಂದು ಮತ್ ಮೇಲೆ ಹೋಗಿದೆ, ಅದು ಬೇಡ. ಬಂತಂದ್ರೆ ಇಟ್ಕೊಳ್ಳಿ, ಬಂದಿದ್ರೆ ತಗೊಳ್ಳಿ. ನೆಕ್ಸ್ಟ್ ತಿರ್ಗಾ ಸೆಕೆಂಡ್ ಟೈಮ್ ಟಚ್ ಆದಾಗ್ಲೂ ಅದು ಹೋಗಿದೆ. ನೆಕ್ಸ್ಟ್ ಯಾವಾಗ್ಲೂ ಆಕ್ಚುಲಿ ತಗೊಳಕಿರೋದು ಇಲ್ಲಿ ಸಿ ಅನ್ನ ತಗೊಳಕಿರೋ ಜಾಗ ಇಲ್ಲಿ. ಅದು ದಾಟಿದ್ರೆ ಮಾತ್ರ ತಗೊಳಕ್ಕೆ. ದಾಟಿದ್ಯಾ? ಇಲ್ಲ. ನೆಕ್ಸ್ಟ್ ತಿರ್ಗಾ ಏನಾಯ್ತು? ಮಾರ್ಕೆಟ್ ಕೆಳಗೆ ಹೋಗ್ತಾ ಇದೆ. ಸೊ ಕೆಳಗೆ ಹೋಗ್ತಾ ಇದ್ದಾಗ ಏನಾಯ್ತು? ನೆಕ್ಸ್ಟ್ ಲೈನ್. ಸೊ ನೆಕ್ಸ್ಟ್ ತಿರ್ಗಾ 2 ಗ್ರೀನ್ ಆಗ್ತಾ ಬರ್ತು, ರೆಡ್ ಆಗ್ತಾ ಬಂತು, ನೀವು ಡೌನ್ ಬರ್ತಾನೆ ಇದ್ದೀರಿ, ಬಟ್ ಮಾರ್ಕೆಟ್ ಮೂವ್ ಆಗ್ತಾ ಇಲ್ಲ. ಸರಿಯಾ? ನೆಕ್ಸ್ಟ್ ಈಗ ಇಲ್ಲಿ ಬಂತು ರೆಡ್, ಅದು ಸಹ ಇದು ಬ್ರೇಕ್ ಆಯ್ತು, ರಿಟೆಸ್ಟ್ ಆಗಿದೆ, ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಬಟ್ ಅದೇ ಜಾಗದಲ್ಲಿ ಇದೆ. ಬಟ್ ಮೇನ್ ಸ್ವಿಂಗ್ ಅನ್ನ ನಾವು ಯಾವತ್ತೂ ನೆನ್ಪಿಟ್ಕೊಬೇಕು. ನೋಡಿ, ಮೇನ್ ಸ್ವಿಂಗ್ ಅಂತ ಹೇಳಿದ್ರೆ ಏನು? ಈಗ ನೋಡಿ, ಇಲ್ಲಿಂದ ಮಾರ್ಕೆಟ್ ಸ್ಟಾರ್ಟ್ ಆದಾಗ ಇದು ಗ್ರೀನ್ ಅಲ್ವಾ? ಈ ಗ್ರೀನ್ ಗಿಂತ ಲೋ ಬ್ರೇಕ್ ಆಗೋವರೆಗೂ ನಾವು ಪುಟ್ ನೋಡಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ಗ್ರೀನ್ ತಾನೆ. ಈ ಕ್ಯಾಂಡಲ್ ಲೋ ಬ್ರೇಕ್ ಆಗೋವರೆಗೂ ಪುಟ್ ನೋಡಕ್ ಆಗಲ್ಲ. ಈ ಕ್ಯಾಂಡಲ್ ಮೇಲೆ ಬ್ರೇಕ್ ಆಗೋವರೆಗೂ ನಾವು ಕಾಲ್ ನೋಡಕ್ ಆಗಲ್ಲ. ಸೊ ಇಂಥ ಡೇಲಿ ನಮ್ಗೆ ಆಕ್ಚುಲಿ ಟ್ರೇಡೇ ಇಲ್ಲ. ನಾವು ಬಂದ್ರು ಸಹ ಇದ್ರೊಳಗೆ ನೋಡಿ, ಇಷ್ಟೇ ಜಾಗದಲ್ಲಿ ಆಚೆ ಈಚೆ ಓಡಾಡ್ತಾ ಇರುತ್ತೆ ಅಷ್ಟೇ. ಆಯ್ತಾ? ಇದನ್ನು ನೀವು ಅರ್ಥ ಮಾಡ್ಕೊಬೇಕು, ಎರಡು ನೋಡ್ಬೇಕು. ಗ್ರೀನ್ ಕೆಳಗಡೆ ಹೋಗಿದ್ರೆ ಮಾತ್ರ ನಾವು ಪುಟ್ಟಿಗೆ ಹೋಗ್ಲಿಕ್ಕೆ, ಇಲ್ಲ ಅಂತ ಹೇಳಿದ್ರೆ ನಾವು ಕಾಲ್ ಅಲ್ಲಿ ಇರ್ಬೇಕು. ಕ್ಲಿಯರ್? ಈಗ ನೋಡಿ, ಇಲ್ಲಿ ಗ್ರೀನ್ ಅಲ್ಲಿ ಕ್ಲೋಸ್ ಆಗಿದೆ, ಆಮೇಲೆ ಮಾರ್ಕೆಟ್ ಮೇಲೆ ಓಪನ್ ಆಗಿದೆ. ಅದೇನಾಯ್ತು? ನಮ್ಗೆ ನೆಕ್ಸ್ಟ್ ತಗೊಳಕ್ ಪುಟ್ ವ್ಯಾಲ್ಯೂ ಎಲ್ಲಿರೋದು? ಗ್ರೀನ್ ಕ್ಯಾಂಡಲ್, ಲೋಯೆಸ್ಟ್ ಗ್ರೀನ್ ಅಂದ್ರೆ ಇದು. ಕರೆಕ್ಟ್ ಅಲ್ವಾ? ಇಲ್ಲಿ ಬ್ರೇಕ್ ಆಗೋವರೆಗೂ ನಾವು ಸ್ವಿಂಗ್ ಬ್ರೇಕ್ ಅನ್ನ ತಗೊಳಂಗಿಲ್ಲ. ನೋಡಿ, ಇಲ್ಲಿ ಬ್ರೇಕ್ ಆದ ಮೇಲಿಂದ ನೋಡಿ ಮಾರ್ಕೆಟ್ ಡೌನ್ ಸೈಡ್ಗೆ ಹೋಗಿದೆ, ಪ್ರಿಫರೆನ್ಸ್ ಕೊಟ್ಟಿದೆ. ಸೊ ಗ್ರೀನ್ ಗಿಂತ ಕೆಳಗಡೆ ಬ್ರೇಕ್ ಆಯ್ತಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಪುಟ್ ಸೈಡ್ಗೆ ಹೋಗೋದು, ರೆಡ್ ಗಿಂತ ಮೇಲೆ ಬ್ರೇಕ್ ಆಯ್ತಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಕಾಲ್ ಸೈಡ್ ಹೋಗೋದು. ಇದು ಸ್ಟಾಪ್ ಲಾಸ್ ಆಗಲ್ವಾ ಅಂದ್ರೆ ಆಗುತ್ತೆ. ಯಾವುದೇ ಸ್ಟ್ರಾಟಜಿ ತಗೊಳ್ಳಿ, 80% ಮಾತ್ರ ವರ್ಕ್ ಆಗೋದು. ಓಕೆನಾ? 80% ವರ್ಕ್ ಆಗೋದು. ಮತ್ತೆ ಓವರ್ ಟ್ರೇಡಿಂಗ್ ಮಾಡಕ್ ಬಿಡಲ್ಲ ಅದು. ನಿಮ್ಗೆ ಒಂದು ಡಿಸಿಪ್ಲಿನ್ ಅಲ್ಲಿ ಕೂರ್ಸ್ ಬಿಡುತ್ತೆ, ಏನು ಮಾಡಕ್ ಆಗಲ್ಲ. ನೀವು ಕಾಲ್ ತಗೊಬೇಕಂತ ಹೇಳಿದಾಗ ನೋಡಿ, ಸ್ವಿಂಗ್ ಟ್ರೇಡಿಂಗ್ ಮಾಡೋದು, ಕಾಲ್ ತಗೊಬೇಕಂದ್ರೆ ದಾಟಿದ ಮೇಲೆ ತಗೊಳ್ಳೋದು. ಸೊ ನಾವು ದಾಟ್ಲಿಲ್ಲ, ನಾವು ತಗೊಳಲ್ಲ. ಕರೆಕ್ಟ್? ಕ್ಲೀನ್ ಆಗಿ ಕೂತಿರ್ತೀವಿ, ಏನೂ ಪ್ರಾಬ್ಲಮ್ ಇರಲ್ಲ. ಅಂಡ್ ಗ್ರೀನ್ ಲೋ ಬ್ರೇಕ್ ಆಗದೆ ನಾವು ಪುಟ್ ತಗೊಳಕ್ಕೂ ಆಗಲ್ಲ. ಗ್ರೀನ್ ಲೋ ಎಲ್ಲಿದೆ? ಸಾರಿ, ಇಲ್ಲಿದೆ, ಇದು ಗ್ರೀನ್. ನೋಡಿ, ಗ್ರೀನ್ ಲೋ ಬ್ರೇಕ್ ಆಗಿದ್ಯಾ? ಆಗಿಲ್ಲ. ಸೊ ಈ ಕಡೆ ಹೋಗುವಾಗ ವೇಟ್ ಮಾಡ್ತಾ ಇದ್ವಿ. ಇದು ಬ್ರೇಕ್ ಆದ ಮೇಲಿಂದ ನೋಡಿ ನಿಮ್ಗೆ ಕನ್ಫರ್ಮೇಶನ್ ಸಿಗುತ್ತೆ. ಓಕೆನಾ? ಅದಾದ್ಮೇಲಿಂದ ತಗೊಬಹುದು. ಬ್ರೇಕ್ಔಟ್ ತಗೊಳ್ಳೋದ? ಇದು ಯಾಕೆ? ಈಗ ನಾವಾಗಿದ್ರೆ ಏನ್ ಮಾಡ್ತೀವಿ? 12 ಗಂಟೆ ಝೋನ್ ನೋಡ್ತೀವಿ. 12 ಗಂಟೆ ಝೋನ್ ನೋಡಿದಾಗ ಏನಾಗುತ್ತೆ? 12 ಗಂಟೆ ಝೋನ್ ಹೇಳುತ್ತೆ ನೀವು ಪುಟ್ ಸೈಡ್ ನೋಡಿ ಅಂತ. ಸೊ ನಾನು ಪುಟ್ ಸೈಡ್ ನೋಡ್ಬೋದು. ಸೊ ಬ್ರೇಕ್ಔಟ್ ಬಂದಾಗ ನಾನು ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಕರೆಕ್ಟಾ? ಅದೇ ಕಾಲ್ ಅನ್ನ ನೋಡಕ್ ಹೋಗಲ್ಲ. ಕಾಲ್ ಅನ್ನು ನೋಡಕ್ಕೆ ಹೋಗಲ್ಲ, ಯಾವುದೇ ಕಾರಣಕ್ಕೂ ಹೋಗಲ್ಲ. ಹಾಗೂ ಕಾಲ್ ನೋಡ್ಬೇಕು ಅಂತಿದ್ರೆ ನನಗೆ ಸ್ಟಾಪ್ ಲಾಸ್ ಅನ್ನ ನೋಡಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಮ್ಗೆ ಪುಟ್ ಸೈಡ್ ನೋಡಿ ಅಂತಿದೆ, ಬಟ್ ನಾವು ಕಾಲ್ ನೋಡ್ಬೇಕು. ಕಾಲ್ ನೋಡ್ಬೇಕು ಅಂತ ಹೇಳಿದಾಗ ನಾನು ಏನ್ ಮಾಡ್ಬೇಕು? ಯಾವ ರೆಡ್ ಬರುತ್ತೋ ಆ ರೆಡ್ಗಿಂತ ಮೇಲೆ ಕ್ಲೋಸ್ ಆಗೋವರೆಗೆ ವೆಯ್ಟ್ ಮಾಡ್ತೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ಟಾಪ್ ಲಾಸ್ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆ ಗ್ರೀನಿನ ಕೆಳಗೆ, ಸಾರಿ, ಆ ರೆಡ್ಡಿನ ಕೆಳಗೆ ನನ್ನ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಸೊ ಇದ್ರ ಮೇಲೆ ನಾನು ಎಷ್ಟು ಪಾಯಿಂಟ್ ಆಯ್ತು? 33 to 60, ಒಂದು 30 ಪಾಯಿಂಟ್ ವರೆಗೆ, 25-30 ಪಾಯಿಂಟ್ ವರೆಗೆ ಸ್ಟಾಪ್ ಲಾಸ್ ಇಟ್ಕೊಂಡು ನಾನು ಕೂತ್ಕೊಳ್ತೀನಿ. ಸೊ ದಟ್ ಅದೇನಾಗುತ್ತೆ? ಬ್ರೇಕ್ ಆಗಿದೆ, ಕ್ಲೋಸ್ ಆಗಿದೆ, ರೀಟೆಸ್ಟ್ ಆಗಿದೆ, ಅದೇ ಜಾಗದಲ್ಲಿ ಹೋಗ್ತಿದೆ. ಸೊ ನನಗೆ ಏನಾಗುತ್ತೆ? ಈಗ ನೀನು ಟ್ರಯಲಿಂಗ್ ಸ್ಟಾಪ್ ಲಾಸ್ ಮಾಡೋದಿದ್ರು ಇದನ್ನ ಯೂಸ್ ಮಾಡ್ಕೊಬಹುದು. ಈಗ ನಾನು ಇಲ್ಲಿ ಎಂಟ್ರಿ ಆಗಿದೆ. ಸೊ ಈಗ ಇದಿಲ್ ತಿರ್ಗಾ ರೆಡ್ ಬಂತು. ಸೊ ಈಗ ಎಂಟ್ರಿ ಆದ್ಮೇಲೆ ರೆಡ್ ಬಂತಂದ್ರೆ ನಾನು ಸ್ಟಾಪ್ ಲಾಸ್ ಅನ್ನು ಏನ್ ಮಾಡೋದು? ಆ ರೆಡ್ಡಿನ ಕೆಳಗೆ ಸ್ಟಾಪ್ ಲಾಸ್ ಇಡೋದು. ತಿರ್ಗಾ ಮಾರ್ಕೆಟ್ ಮೇಲೋಯ್ತು, ಮೇಲೆ ಹೋದಾಗ ನಾನು ಏನ್ ಮಾಡಬಹುದು? ನನ್ನ ಸ್ಟಾಪ್ ಲಾಸ್ ಅನ್ನ ನೆಕ್ಸ್ಟ್ ರೆಡ್ಡಿನ ಕೆಳಗೆ ನನ್ನ ಸ್ಟಾಪ್ ಲಾಸ್ ಅನ್ನ ಇಡಬಹುದು. ನೆಕ್ಸ್ಟ್ ಎಲ್ಲ ರೆಡ್ ಬಂತ? ಬರ್ಲಿಲ್ಲ. ನೆಕ್ಸ್ಟ್ ರೆಡ್ ಬಂದಿದ್ದು ಇಲ್ಲಿ. ಸೊ ನನ್ನ ಸ್ಟಾಪ್ ಲಾಸ್ ಅನ್ನ ಎಲ್ಲಿ ಇಡಬಹುದು? ತಗೊಂಡ್ಬಂದು ಆ ರೆಡ್ಡಿನ ಕೆಳಗೆ ನನ್ನ ಸ್ಟಾಪ್ ಲಾಸ್ ಅನ್ನ ತಂದು ಇಡಬಹುದು. ತಿರ್ಗಾ ಬಂತ? ಇಲ್ಲ. ಕ್ಲೋಸಿಂಗ್ ವರೆಗೂ ಬಂತು. ನಾ ಇಲ್ಲಿ ಎಂಟ್ರಿ ಆಗಿದ್ದು, ಇಷ್ಟು ಒಂದು ರ್ಯಾಲಿಯನ್ನು ನಾನು ಕ್ಯಾಪ್ಚರ್ ಮಾಡ್ದಂಗ ಆಗತ್ತೆ.
ಸೊ ಇದು ರ್ಯಾಲಿ ಡೇ ನಲ್ಲಿ ಚೆನ್ನಾಗಿ ಯೂಸ್ ಆಗುತ್ತೆ. ಸೈಡ್ ವೇಸ್ ಅಲ್ಲಿ ಇದ್ರೆ ಓವರ್ ಟ್ರೇಡಿಂಗ್ ಅನ್ನು ಅವಾಯ್ಡ್ ಮಾಡುತ್ತೆ. ಮತ್ತೆ ಇದ್ರಲ್ಲಿ ಇನ್ನೂ ಸ್ವಲ್ಪ ಟೆಕ್ನಿಕ್ಸ್ ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಬರುತ್ತೆ. ನೀವು ಎಲ್ಲ ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ, ಡೌಟ್ ಗಳಿದ್ರೆ ಆಟೋಮೆಟಿಕ್ ಆಗಿ ನೀವು ಟೆಲಿಗ್ರಾಮ್ ಅಲ್ಲಿ ಕೇಳ್ತೀರಿ, ಕೇಳಿ ನಾವು ನಿಮ್ಗೆ ಅದಕ್ಕೆ ಆನ್ಸರ್ ಗಳನ್ನ ಕೊಡ್ತೀವಿ. ಇದನ್ನೇ ನಾವು ಕೋರ್ಸ್ ಗಳಲ್ಲೂ ಹೇಳ್ಕೊಡೋದು. ಕೋರ್ಸ್ ಅಲ್ಲೂ ನಿಮ್ಗೆ ಇಂತ ಒಂದು ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ಗಳು ಸಾಕಾಗತ್ತೆ. ಅದ್ರಲ್ಲಿ ನೀವು ನಿಮ್ಮ ಸರ್ವೈವಲ್ ಇನ್ಕಮ್ ಏನ್ ಬೇಕು, ದಿನಕ್ಕೊಂದು 10 ಪಾಯಿಂಟ್ 20 ಪಾಯಿಂಟ್ ತಗೊಳಕ್ಕೆ ಬೇಕಾಗುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಇಲ್ಲಿ ಮಾಡಿ ಕೊಡ್ತಾ ಇದ್ದೀವಿ. ಸೊ ದಟ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.